ಅಪ್ಡೇಟ್ ಬರ್ತಾ ಇದೆ. ಎನ್ಡಿಎ ಸಂಸದೀಯ ನಾಯಕನಾಗಿ ಪ್ರಧಾನಿ ಆಗಿ ಮೋದಿ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಸಂಸದೀಯ ನಾಯಕ ಆದ್ಮೇಲೆ ಅನಂತರ ಪ್ರಧಾನಿ ಹುದ್ದೆಗೆ ಇರತಕ್ಕಂಥದ್ದು. ಹ್ಯಾಟ್ರಿಕ್ ಸರ್ಕಾರ ರಚನೆಗೆ ಚಟುವಟಿಕೆ ಗರಿಗೆದರಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಮೋದಿ ಭೇಟಿಯಾಗಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ನರೇಂದ್ರ ಮೋದಿ. ಮೋದಿ ಏರಾ 3.0 ಆರಂಭ ಆಗುತ್ತೆ. ಭಾನುವಾರ ಸಂಜೆ 6 ಗಂಟೆಗೆ ಮೋದಿ ಪದಗ್ರಹಣ ಮಾಡ್ತಾರೆ. 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಮಹತ್ತರ ಬೆಳವಣಿಗೆ ಭಾರತದ ಮಟ್ಟಿಗೆ. ಸಂಸತ್ ಭವನದಿಂದ ರಾಷ್ಟ್ರಪತಿ ಭವನದತ್ತ ಮೋದಿ ತೆರಳುತ್ತಾ ಇದ್ದಾರೆ. ಅದೊಂದು ಫಾರ್ಮಾಲಿಟಿ ಇರುತ್ತೆ. ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುವ ಮುನ್ನ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾ ಇದ್ದಾರೆ ಮೋದಿ. ಈಗಾಗಲೇ LK ಅಡ್ವಾಣಿ ಅವರ ಆಶೀರ್ವಾದ ಪಡೆದು ಬಂದಿದ್ದಾರೆ. ಹಾಗೆಯೇ ಸಂಸದೀಯ ನಾಯಕನನ್ನಾಗಿ ಈಗಾಗಲೇ ಅವರನ್ನ ಆಯ್ಕೆ ಮಾಡಲಾಗಿದೆ. ಅನಂತರದಲ್ಲಿ ಇದೀಗ ಸರ್ಕಾರ ರಚನೆಯ ಹಕ್ಕನ್ನು ರಾಷ್ಟ್ರಪತಿಗಳ ಮುಂದೆ ಮಂಡಿಸ್ತಾರೆ. ಅನಂತರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಸೌದಿಗೆ ರಂಜಿತ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್ ಶಿರಿಯಾರ್, ಮೋದಿ ಈಗ ರಾಷ್ಟ್ರಪತಿ ಭವನದತ್ತ ಹೋಗ್ತಾ ಇದ್ದಾರೆ ಅಂತ ಯಾವ ರೀತಿಯಲ್ಲಿ ಸರ್ಕಾರ ರಚನೆಯ ಚಟುವಟಿಕೆಗಳು ಗರಿಗೆದರಿದ್ದಾವೆ? ದಿಲ್ಲಿ ಹೇಗಿದೆ ಈಗ? ಜೊತೆಗೆ ಈಗ ನೆಕ್ಸ್ಟ್ ಇನ್ ಲೈನ್ ಏನೆಲ್ಲ ಇದೆ ಆಕ್ಟಿವಿಟೀಸ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ದ್ರೌಪದಿ ಮುರ್ಮು ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ನಮ್ಮ ಹತ್ತಿರ ಸಂಖ್ಯಾಬಲ ಇದೆ, ನಾವು ಅತಿ ದೊಡ್ಡ ಪಕ್ಷವಾಗಿದ್ದೀವಿ ಅಥವಾ ಒಕ್ಕೂಟವಾಗಿದ್ದೀವಿ, ನಮಗೆ ಮೊದಲು ಆದ್ಯತೆಯನ್ನು ಕೊಡಬೇಕು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅಂತೇಳಿ ಹಕ್ಕು ಮಂಡನೆಯನ್ನು, ತಮ್ಮ ಹಕ್ಕನ್ನು ಮಂಡನೆ ಮಾಡಿ ಬರ್ತಾರೆ ದ್ರೌಪದಿ ಮುರ್ಮು ಅವರ ಬಳಿ ಹೋಗಿ. ಆನಂತರ ಸಮಯವೂ ಕೂಡ ನಿಗದಿ ಆಗುತ್ತೆ. ಭಾನುವಾರ 6 ಗಂಟೆಗೆ ಪ್ರಮಾಣ ವಚನವನ್ನು ಹಂಗಾಮಿ ಪ್ರಧಾನಿಯಾಗಿರುವಂಥ ಮೋದಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಭಾರತದ ಪ್ರಧಾನಮಂತ್ರಿಯಾಗಿ ನೇಮಕ ಆಗ್ತಾರೆ, ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈ ಸಮಯದಲ್ಲಿ ಸುಮಾರು 30 ಜನ ಅವರ ಜೊತೆಗೆ ಸೇರ್ತಾರೆ ಅನ್ನೋದು ಅಂಗಪಕ್ಷಗಳ ಸಂಸದರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸುಮಾರು 8 ರಿಂದ ಆಲ್ ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರ ರಚನೆಯ ಹಕ್ಕು ಮಂಡಿಸಿದೆ ಎನ್ಡಿಎ. ರಾಷ್ಟ್ರಪತಿಗೆ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ದಾರೆ ಎನ್ಡಿಎ ನಾಯಕರು. ಅಮಿತ್ ಶಾ ನೇತೃತ್ವದಲ್ಲಿ 6 ಮಂದಿ ಎನ್ಡಿಎ ನಾಯಕರು ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ರಚನೆಯ ಹಕ್ಕು ಮಂಡಿಸಿದ್ದಾರೆ. ಸೊ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರಲಿದೆ 3ನೇ ಬಾರಿಗೆ. ಅಂಗಪಕ್ಷಗಳ ಬೆಂಬಲದಿಂದ ಸರ್ಕಾರ ರಚನೆಯ ಹಕ್ಕನ್ನ ಮೋದಿ ಮಂಡಿಸಿದ್ದಾರೆ. ರಾಷ್ಟ್ರಪತಿಗೆ ಸರ್ಕಾರ ರಚನೆಯ ಹಕ್ಕು ಮಂಡಿಸಿ ಆಗಿದೆ. ಅವ್ರು ಇನ್ನೇನು ಸಹಿ ಹಾಕೋದು ಮಾತ್ರ ಬಾಕಿ ಇದೆ. ಅವರ ಸಹಿ ಬಿದ್ದ ನಂತರದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಸರ್ಕಾರ ರಚನೆಗೆ ಒಪ್ಪಿಗೆಯನ್ನ ರಾಷ್ಟ್ರಪತಿಗಳು ಕೊಟ್ಟ ನಂತರದಲ್ಲಿ ತಮ್ಮ ಒಂದು ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಅಂತ ಮೊದಲ ಸುತ್ತಿನ ಸಚಿವರುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅನಂತರ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಭಾನುವಾರ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ನಿರ್ಧಾರವಾಗುತ್ತೆ. ಅನಂತರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಸೊ ದೆಹಲಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಎಲ್ಲವೂ ಸಾಕಷ್ಟು ನಿರೀಕ್ಷಿತ ಆಗಿತ್ತಾದ್ರಿಂದ ಬಹಳ ದೊಡ್ಡ ಒಂದು ಅನಿರೀಕ್ಷಿತವಾದಂಥ ಸಂಭ್ರಮ ಏನು ಕಾಣ್ತಾ ಇಲ್ಲ. ಬಹಳ ಸಹಜವಾದಂಥ, ಯಾಕಂತಂದರೆ ನಿರೀಕ್ಷಿತವಾದ ಸಂಖ್ಯೆ ಕೂಡ ಬಂದಿಲ್ಲ, ಆದರೆ ಸರ್ಕಾರ ರಚನೆಗೆ ಎಷ್ಟು ಬೇಕೋ ಅಷ್ಟು ಬಂದಿದೆ. ಹಾಗಾಗಿ ಒಂದು ಸಹಜವಾದ ಸಂಭ್ರಮ, ಸರ್ಕಾರ ರಚನೆಯ ಚಟುವಟಿಕೆಗಳು ಗರಿಗೆದರಿರ್ತಕ್ಕಂಥದ್ದು ಕಾಣ್ತಾ ಇದೆ. ದೆಹಲಿಯ ಆಡಳಿತ ವಲಯಗಳಲ್ಲಿ ಎಂದಿನಂತೆ ಅಂದರೆ ಈ ಹಳೆ ಸರ್ಕಾರ ಮುಂದುವರಿಯುತ್ತೆ ಅನ್ನೋಂಥ ಒಂದು ಭಾವನೆ ಇದೆ. ಸೊ ಎಲ್ಲವೂ ಕೂಡ ಬಹಳ ನಾರ್ಮಲ್ ಆಗಿ ನಡೀತಾ ಇರುವಂಥದ್ದು. ಎನ್ಡಿಎಯ ಉಳಿದ ನಾಯಕರುಗಳ ಜೊತೆಗೆ ಪ್ರಧಾನಿ ಮೋದಿ, ಹಂಗಾಮಿ ಪ್ರಧಾನಿ ಅವರು ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೆದುರು ಸರ್ಕಾರ ಮಂಡನೆಗೆ ತಮ್ಮ ಹಕ್ಕನ್ನು ಮಂಡಿಸಿದ್ದಾರೆ. ಅದಕ್ಕೆ ರಾಷ್ಟ್ರಪತಿಗಳು ಅನುಮೋದನೆಯನ್ನು ಕೊಟ್ಟ ನಂತರ ಮುಂದೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತೆ. ಲೆಟ್ಸ್ ಗೋ ಬ್ಯಾಕ್ ಟು ರಂಜಿತ್ ಶಿರಿಯಾರ್. ರಂಜಿತ್, ಈಗ ಅಲ್ಲಿ ಸರ್ಕಾರ ಮಂಡನೆಯ ಹಕ್ಕನ್ನು ಮಂಡಿಸಿ ಆಗಿದೆ. ಸೊ ಇದು ಕನ್ಫರ್ಮ್ಡ್
NDA 3ನೇ ಅವಧಿಗೆ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ ಅಂತ. ಮುಂದುವರಿಸಿ ರಂಜಿತ್, ಚಟುವಟಿಕೆಗಳು ಹೇಗೆಲ್ಲ ಗರಿಗೆದರಿದೆ, ಏನೆಲ್ಲ ಇದೆ ಇನ್ ಲೈನ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನೋದಕ್ಕೆ ಈಗ ಒಂದು ತೂಕ ಬಂದಿದೆ. ಇಲ್ಲಿವರೆಗೂ ಕೂಡ ಚೌಕಾಸಿ, ಮಾತುಕತೆ, ಸಮನ್ವಯತೆ, ಒಕ್ಕೂಟದ ಒಳಗಿನ ಒಂದಿಷ್ಟು ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಪಕ್ಕಾ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಹಕ್ಕು ಮಂಡನೆಯನ್ನು ಮಾಡಿದ್ದಾರೆ. ಇಲ್ಲಿ ಬಹಳ ಪ್ರಮುಖ